ಮರಣದ ಸಮಯದಲ್ಲಿ ಈ 10 ವಸ್ತುಗಳನ್ನು ದಾನ ಮಾಡಬೇಕಂತೆ. ಮರಣದ ಸಮಯದಲ್ಲಿ ಮಾಡುವ ದಾನವು ಗಯಾದಲ್ಲಿ ಶ್ರಾದ್ದ ಮಾಡಿದ ಫಲವನ್ನು, ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯವನ್ನು ತಂದುಕೊಡುತ್ತದೆ. ಅದರಲ್ಲೂ ಮರಣದ ಸಮಯದಲ್ಲಿ ನಾವು ಈ 10 ವಸ್ತುಗಳನ್ನು ದಾನ ಮಾಡಬೇಕು. ಮರಣದ ಸಮಯದಲ್ಲಿ ನಾವು ಯಾವ 10 ವಸ್ತುಗಳನ್ನು ದಾನ ಮಾಡಬೇಕು? ಯಾಕೆ ದಾನ ಮಾಡಬೇಕು? ದಾನವನ್ನು ವಿವಿಧ ರೀತಿಯಲ್ಲಿ ಮಾಡಲಾಗುತ್ತದೆ. ದಾನವು ಪಾಪಗಳಿಂದ ಪರಿಹಾರವನ್ನು ಕಂಡುಕೊಂಡು ಪುಣ್ಯವನ್ನು ಪಡೆದುಕೊಳ್ಳುವ ಮಾರ್ಗವಾಗಿದೆ. ದಾನ ಮಾಡುವುದರ ಫಲ ನಮಗೆ ಸಿಗಬೇಕಾದರೆ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ದಾನವನ್ನು ಮಾಡಬೇಕು. ನಿರ್ಗತಿಕರಿಗೆ, ಬಡವರಿಗೆ, ಕೈಲಾಗದೆ ಇರುವವರಿಗೆ ಹಾಗೂ ದಾನದ ಅವಶ್ಯಕತೆ ಇದ್ದವರಿಗೆ ಮಾತ್ರ ದಾನವನ್ನು ಮಾಡಬೇಕು. ಶುದ್ಧ ಮನಸ್ಸಿನಿಂದ ಯಾವುದೇ ಪ್ರತಿಫಲವನ್ನು ಬಯಸದೆ ಮಾಡಿದ ದಾನದ ಫಲ ಹೆಚ್ಚಾಗಿಯೇ ಇರುತ್ತದೆ. ನಮ್ಮ ಶಾಸ್ತ್ರದಲ್ಲಿ ಹಬ್ಬ, ಶುಭ ದಿನಗಳಲ್ಲಿ ಮಾತ್ರ ದಾನ ಮಾಡಬೇಕೆಂದು ಹೇಳಿಲ್ಲ. ಮರಣದ ಸಮಯದಲ್ಲಿ ಅಥವಾ ಸಾವಿನ ಹಂತದಲ್ಲಿದ್ದಾಗ ನಾವು ಮಾಡಿದ ದಾನದ ಫಲವನ್ನು ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಮರಣದ ಸಮಯದಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದನ್ನು ಇಲ್ಲಿ ನಾವು ತಿಳಿಯೋಣ. ಭೂದಾನ. ಮರಣದ ಸಮಯದಲ್ಲಿ ಮಾಡಬೇಕಾದ ದಾನಗಳಲ್ಲಿ ಮೊದಲನೆಯದು ಭೂದಾನ. ವಿಷ್ಣು ದೇವನನ್ನು ಭೂಮಿಯ ದೇವರೆಂದು ಪೂಜಿಸಲಾಗುತ್ತದೆ. ನೀವು ಸಾಕಷ್ಟು ಸಂಪತ್ತನ್ನು ಹೊಂದಿದ್ದರೆ, ನಿಮ್ಮ ಹೆಸರಿನಲ್ಲಿ ಆಸ್ತಿ, ಪಾಸ್ತಿ, ಧನ, ಸಂಪತ್ತು ಹೆಚ್ಚಾಗಿದ್ದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಆಸ್ತಿಯನ್ನು ನೀವು ಅಗತ್ಯವಿರುವವರಿಗೆ ದಾನ ಮಾಡಬೇಕು. ನಿಮ್ಮ ಬಳಿ ಇದ್ದಾಗ ಮಾತ್ರ ಅದನ್ನು ದಾನ ಮಾಡಿ. 2. ಗೋದಾನ. ಗೋದಾನವೆಂಬುವುದು ಗೋವುಗಳನ್ನು ಅಂದರೆ ಹಸುಗಳನ್ನು ದಾನ ಮಾಡುವುದಾಗಿದೆ. ಗೋದಾನ ಮಾಡುವಾಗ ಹಸುವಿನೊಂದಿಗೆ ಗೋವನ್ನು ಕೂಡ ದಾನವಾಗಿ ನೀಡಬಹುದು. ಗೋದಾನ ಮಾಡಿದಷ್ಟು ಪುಣ್ಯವನ್ನು ನೀವು ಇತರೆ ಯಾವುದೇ ವಸ್ತುಗಳನ್ನು ದಾನ ಮಾಡುವುದರಿಂದ ಪಡೆಯಲು ಸಾಧ್ಯವಿಲ್ಲ. 3. ಎಳ್ಳು ದಾನ. ಪ್ರಜಾಪತಿಯನ್ನು ಎಳ್ಳಿನ ದೇವರೆಂದು ಪರಿಗಣಿಸಲಾಗುತ್ತದೆ. ಭಗವಾನ್ ವಿಷ್ಣುವಿನಿಂದ ಸೃಷ್ಟಿಗೆ ಎಳ್ಳು ಬರುವಂತಾಯಿತು. ಎಳ್ಳನ್ನು ದಾನ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ. ತುಪ್ಪ. ಹಸುವಿನ ತುಪ್ಪವನ್ನು ದಾನ ಮಾಡುವುದು ಎಂದರೆ 10 ಮಹಾದಾನಗಳಲ್ಲಿ ಒಂದೆಂದು ಹೇಳಲಾಗುತ್ತದೆ. ತುಪ್ಪವನ್ನು ದಾನ ಮಾಡುವುದರಿಂದ ಕೂಡ ನಾವು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. 5. ಚಿನ್ನ. ಅಗ್ನಿ ದೇವನನ್ನು ಚಿನ್ನದ ದೇವರು ಎಂದು ಕರೆಯಲಾಗುತ್ತದೆ. ಇಲ್ಲಿ ನೀವು ಚಿನ್ನದ ಆಭರಣಗಳನ್ನಾಗಿರಬಹುದು ಅಥವಾ ನಾಣ್ಯವನ್ನಾಗಿರಬಹುದು ದಾನವಾಗಿ ನೀಡಬಹುದು. ಇದನ್ನು ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. 6. ಬೆಳ್ಳಿ. ಚಿನ್ನವನ್ನು ಮಾತ್ರವಲ್ಲ, ಬೆಳ್ಳಿ ನಾಣ್ಯವನ್ನು, ಬೆಳ್ಳಿ ತಟ್ಟೆಯನ್ನು, ಬೆಳ್ಳಿ ದೀಪಗಳನ್ನು ಅಥವಾ ಬೆಳ್ಳಿ ಆಭರಣಗಳನ್ನು ದಾನ ಮಾಡುವುದು ಕೂಡ ಶುಭವೆಂದು ಹೇಳಲಾಗುತ್ತದೆ. ಬೆಳ್ಳಿಗೆ ಚಂದ್ರನೇ ಅಧಿಪತಿಯಾಗಿರುತ್ತಾನೆ. 7. ಧಾನ್ಯ. ರಾಜ ಪ್ರಜಾಪತಿಯನ್ನು ಧಾನ್ಯಗಳ ಅಧಿದೇವನೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ನೀವು ಧಾನ್ಯಗಳ ರೂಪದಲ್ಲಿ ಅಕ್ಕಿ, ಗೋಧಿ, ಬಾರ್ಲಿ ಸೇರಿದಂತೆ ಇತ್ಯಾದಿ ಆಹಾರ ಧಾನ್ಯಗಳನ್ನು ನೀವು ದಾನವಾಗಿ ನೀಡಬಹುದು. ಬಟ್ಟೆಗಳು. ದೇವರುಗಳ ದೇವನಾದ ಬೃಹಸ್ಪತಿಯೇ ಬಟ್ಟೆಗಳ ಅಧಿಪತಿಯಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಮರಣ ಹೊಂದುವ ವೇಳೆ ಬಟ್ಟೆಗಳನ್ನು ದಾನವಾಗಿ ನೀಡಲಾಗುತ್ತದೆ. ಬೆಲ್ಲ. ಮರಣದ ಸಮಯದಲ್ಲಿ ಬೆಲ್ಲವನ್ನು ದಾನವಾಗಿ ನೀಡುವುದರಿಂದ ಪುಣ್ಯ ಫಲಗಳು ದೊರೆಯುತ್ತದೆ. ಬೆಲ್ಲವನ್ನು ದಾನ ಮಾಡುವುದು ನಿಮಗೆ ತುಂಬಾನೇ ಪ್ರಯೋಜನಕಾರಿಯಾಗಿರುತ್ತದೆ. ಉಪ್ಪು. ಯಾವುದೇ ಒಬ್ಬ ವ್ಯಕ್ತಿ ಮರಣ ಹೊಂದುವ ಸಮಯದಲ್ಲಿ ಅಥವಾ ಮರಣ ಹೊಂದುವುದಕ್ಕೂ ಮುನ್ನ ಉಪ್ಪನ್ನು ದಾನವಾಗಿ ನೀಡಬೇಕು. ಈ ರೀತಿ ಉಪ್ಪನ್ನು ದಾನವಾಗಿ ನೀಡುವುದು ತುಂಬಾನೇ ಒಳ್ಳೆಯದು. ಮರಣದ ಸಮಯದಲ್ಲಿ ಅಥವಾ ಸಾವಿನ ಹಂತದಲ್ಲಿ ಈ 10 ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಒಂದು ವೇಳೆ ಮರಣ ಹೊಂದುತ್ತಿರುವ ವ್ಯಕ್ತಿಗೆ ಈ ವಸ್ತುಗಳನ್ನು ದಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಆ ವ್ಯಕ್ತಿಯ ಮಗ ಅಥವಾ
ಉತ್ತರಾದಿಯು ಇವುಗಳನ್ನು ದಾನವಾಗಿ ನೀಡಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.